ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಈ ಬ್ಲಾಗ್ ಬಂದು ಈವ್ನಿಂಗ್ ಬ್ಲಾಗ್ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸಂಜೆಯಿಂದ ಮಳೆ ಸ್ಟಾರ್ಟ್ ಆಯಿತು. ಹೋಗಿ ಮಕ್ಕಳನ್ನ ಕೂಡ ಸ್ಕೂಲಿಂದ ಕರ್ಕೊಂಬಂದಿದ್ದಾಯಿತು. ಕರ್ಕೊಂಬಂದಮೇಲೆ ಮಳೆ ಅಂತೂ ಕರ್ಕೊಂಬರೋಕ್ಕಿಂತ ಮುಂಚೆನೇ ಸ್ಟಾರ್ಟ್ ಆಗಿತ್ತು. ಇನ್ನೂ ಕೂಡ ಮಳೆ ನಿಂತಿಲ್ಲ. ನೀವು ನೋಡ್ತಾ ಇದ್ದೀರಲ್ವ, ಸೋತಬ್ಬೆಲ್ಲ ನೀರು ತುಂಬಿಬಿಟ್ಟಿದೆ. ಪರವಾಗಿಲ್ಲ, ಇವತ್ತೊಂದು ದಿನ ಈ ಥರ ಮಳೆ ಬಂತು. ಮತ್ತೆ ಬರುತ್ತೋ ಇಲ್ಲೋ ಗೊತ್ತಿಲ್ಲ. ಅಂದರೆ ಈ ವರ್ಷ ಮಾತ್ರ ಸಖತ್ ಮಳೆ ಕಡಿಮೆನೇ. ಹೋದ ವರ್ಷಕ್ಕೂ ಈ ವರ್ಷಕ್ಕೂ ಹೋಲಿಸ್ಕೊಂಡ್ರೆ ಹೋದ ವರ್ಷ ಮಾತ್ರ ಮಳೆ ಈ ಟೈಮಲ್ಲಿ ತುಂಬ ಇರ್ತಾಯಿತ್ತು. ಜೂನ್ ತಿಂಗಳಲ್ಲಂತೂ ಸಖತ್ ಮಳೆ, ಜುಲೈಯಲ್ಲಿ. ಇವಾಗ ಜುಲೈ ಎಂಡಿಂಗ್ ಆಗ್ತಾ ಬಂತು. ಇನ್ನೇನು ಮಳೆ ಕೂಡ ಕಡಿಮೆ ಆಗ್ತಾ ಇದೆ. ಮಳೆ ಅಂತೂ ಆಲ್ಮೋಸ್ಟ್ ಇರಲಿಲ್ಲ. ಇವತ್ತೇನೋ ಬಂದಿದೆ ಮಳೆ. ಮತ್ತು ಸ್ಕೂಲಿಂದ ಬಂದ್ರಲ್ವ, ಸೊ ಅವರು ಕೂಡ ಫೇಸ್ ವಾಶ್ ಮಾಡಿಕೊಂಡು ರೆಡಿಯಾಗಿ ನಿಂತ್ಕೊಂಡಿದ್ದಾಳೆ. ಅವಳಿಗೆ ಏನಂದರೆ ಲಿಪ್ ಬಾಮ್ ಎಲ್ಲ ಹಚ್ಕೊಂಡು ಮೇಕಪ್ ಮಾಡ್ಕೊಂಡು ನಿಂತ್ಕೊಂಡಿದ್ದಾಳೆ. ಇನ್ನೂ ಮೇಕಪ್ ಮಾಡಮ್ಮ ಅಂತ ಹೇಳ್ತಾಯಿದ್ಲು. ಇಷ್ಟು ಮೇಕಪ್ ಆಗಿದೆಯಲ್ಲ, ಮತ್ತು ಇನ್ನೇನಕ್ಕೆ ಇನ್ನೂ ಎಷ್ಟು ಮಾಡಬೇಕು ಅಂತ ಕೇಳಿದೆ. ಇಲ್ಲ, ಇನ್ನೂ ಮಾಡು ಅಂತ ಹೇಳ್ತಾಯಿದ್ಲು. ಅದಕ್ಕೆ ಅವಳು ಜಸ್ಟ್ ನೋಡಿ ಹೆಂಗೆ ನಿಂತ್ಕೊಂಡಿದ್ದಾಳೆ. ಅವಳ ಪಾಡಿಗಳು ರೆಡಿ ಆಗೋದು, ಅವಳ ಪಾಡಿಗಳು ಓಡಾಡೋದು ಹಾಗೆ ಮಾಡ್ತಾ ಇರ್ತಾಳೆ. ಸೊ ಅಜಯ್ ಇಲ್ಲಿ ಬಂದುಬಿಟ್ಟು ಫೇಸ್ ವಾಶ್ ಮಾಡಿಕೊಂಡು ಅವನು ಸಂಜೆ ದೀಪ ಹಚ್ತಾ ಇದ್ದಾನೆ. ಹಾಗೆ ಇವಾಗ ರಾತ್ರಿ ಅಡುಗೆಗೂ ಕೂಡ ರೆಡಿ ಮಾಡ್ತಾಯಿದ್ದೀನಿ. ಯಾಕಂದರೆ ಮನೆಯಲ್ಲಿ ಇವತ್ತು ಮಕ್ಕಳು ಇರ್ತಾರೆ, ಟ್ಯೂಷನಿಗೆ ಕಳಿಸ್ತಾ ಇಲ್ಲ. ಹಾಗಾಗಿ ಮತ್ತು ಅವ್ರು ಬೇಗನೆ ಟಿಫನ್ ಅಂತಂದು ರೂಢಿ ಆಗಿಬಿಟ್ಟಿದೆ. ಬೇಗನೆ ಊಟ ಕೊಡೋಕ್ಕೆ ಹೇಳ್ತಾರೆ. ಹಾಗಾಗಿ ಅಮ್ಮ ಮಾಡಲಿಕ್ಕೆ ಇಟ್ಟಿದ್ದಾರೆ. ಇವತ್ತು ಚಪಾತಿ ಪಲ್ಯ ರಾತ್ರಿ ಊಟಕ್ಕೆ. ಚಪಾತಿ ಹಿಟ್ಟನ್ನ ಕಲಸಿಟ್ಟಿದ್ದೀನಿ. ಹಾಗೆ ಪಲ್ಯ ಕೂಡ ರೆಡಿ ಇದೆ. ಜೋಳಕಾಯಿ ಪಲ್ಯ ಮಾಡಿದ್ದೀನಿ. ಸೊ ಚೆನ್ನಾಗಂತೂ ಆಗಿತ್ತು, ತುಂಬ ಚೆನ್ನಾಗಿರುತ್ತೆ ಜೋಳಕಾಯಿ ಪಲ್ಯ. ಮಕ್ಳಿಗೆ ಸಖತ್ ಇಷ್ಟ. ನನ್ನ ಮಗನಿಗೆ ತುಂಬ ಫೇವ್ರೇಟು. ಹಾಗೆ ಅಮ್ಮ ಇಲ್ಲಿ ಸೊಪ್ಪಿನ ಪಲ್ಯ ಮಾಡಿದ್ದಾರೆ. ಇದು ಕೂಡ ಚೆನ್ನಾಗಿರುತ್ತೆ ಚಪಾತಿಗೆ. ಇದು ಬೇಳೆ ಅಥವಾ ಕಾಳು ಆ ಥರ ಹಾಕಿ ಮಾಡಿದರೂ ಚೆನ್ನಾಗಿರುತ್ತೆ. ಹಾಗೆ ಈ ಥರ ತಾಳಿಸ್ಕೊಂಡು ತಿಂದರೂ ಚೆನ್ನಾಗಿರುತ್ತೆ. ಹಾಗೆ ಹಿಟ್ಟು ಕೂಡ ಕಲಸಿಟ್ಟಿದ್ದೀನಿ. ಅವ್ರನ್ನ ಇನ್ನೂ ಸ್ಕೂಲಿಂದ ಕರ್ಕೊಂಬಂದಿರಲಿಲ್ಲ, ಆವಾಗಲೇ ಕಲಸಿಟ್ಟಿದೆ. ಸೊ ಹಿಟ್ಟು ತುಂಬ ಚೆನ್ನಾಗಿ ಸ್ಮೂತಾಗಿ ನೆಂದಿದೆ. ಇವಾಗ ಚಪಾತಿನ ಲಟ್ಟಿಸ್ಬೇಕು. ಹಾಗೆ ಇಲ್ಲಿ ಅವನು ದೀಪ ಹಚ್ಚೋದು ಕಂಪ್ಲೀಟ್ ಆಗಲಿ, ಆಮೇಲೆ ಲಟ್ಸಿದ್ರೆ ಆಯಿತು. ಮತ್ತು ಸ್ವಲ್ಪ ಟೀನಾದರೂ ಕಾಫಿನಾದರೂ ಮಾಡ್ಕೊಂಡು ಕುಡಿದು ಅಡುಗೆ ಮಾಡೋಣ ಅಂದ್ಕೊಂಡೆ. ಯಾಕಂದರೆ ಮಳೆ ಕೂಡ ಬರ್ತಾ ಇತ್ತಲ್ಲ, ಹಾಗಾಗಿ ಈ ಮಳೆಯಲ್ಲಿ ಟೀನಾದರೂ ಕಾಫಿನಾದರೂ ಇರಲೇಬೇಕು. ಸೊ ಇವತ್ತು ಕಾಫಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಈ ಗಂಟೆ ಏನಂದರೆ ಒಂದು ಚಿಕ್ಕ ಗಂಟೆ ಇದೆ ಮತ್ತು ದೊಡ್ಡ ಗಂಟೆ ಇದೆ. ಅದನ್ನು ದೊಡ್ಡ ಗಂಟೆ ತೆಗಿಯಮ್ಮ ಡೈಲಿ ಯೂಸ್ ಮಾಡ್ಲಿಕ್ಕೆ ಅಂತ ಹೇಳಿ ಅದನ್ನು ಹೇಳ್ತಾ ಇದ್ದ. ನೋಡಿ ಸೌಂಡ್ ಎಷ್ಟು ಜೋರಾಗಿ ಬರ್ತಾ ಇದೆ, ತೆಗಿ ಅಂತ ಹೇಳ್ತಾ ಇದ್ದ. ನಾನು ಬೇಡ, ಹಬ್ಬದ ಟೈಮಲ್ಲಿ ಇದನ್ನ ಯೂಸ್ ಮಾಡೋಣ, ಏನೋ ವಾಶ್ ಮಾಡೋದಕ್ಕಂತ ಹೇಳಿ ತೆಗ್ದಿದ್ದು ಅಷ್ಟೇ, ಅದನ್ನು ಹಂಗೆ ಎತ್ತಿಟ್ಬಿಡು, ಹಬ್ಬದ ಟೈಮಲ್ಲಿ ತೆಗಿಯೋಣ ಅಂತ ಹೇಳ್ತಾ ಇದ್ದೆ. ಬಟ್ ಅವ್ನು ಕೇಳ್ತಾ ಇರಲಿಲ್ಲ. ಇಲ್ಲ, ಇದು ಚೆನ್ನಾಗಿ ಸೌಂಡ್ ಬರ್ತಾ ಇದೆ, ಇದೇ ಇರಲಿ ಡೈಲಿ ಯೂಸ್ ಮಾಡೋದಕ್ಕಂತ ಹೇಳಿ ಅವನು ಹೇಳ್ತಾ ಇದ್ದಾನೆ. ಇವಳು ಮಾತ್ರ ಅವಳ ಪಾಡಿಗಳು ಅವಳು ಲೋಕದಲ್ಲೇ ಮುಳ್ಕೊಂಡು ಬಿಟ್ಟಿದ್ದಾಳೆ. ಅವಳು ಏನು ರೆಡಿ ಆದ್ನೇನೋ, ಆ ಕಡೆ ಓಡಾಡಿದ್ನೇನೋ, ಈ ಥರ ಅವಳದು. ಹಾಗೆ ಜಸ್ಟ್ ನಾನು ಕೂಡ ಫೇಸ್ ವಾಶ್ ಮಾಡ್ಕೊಂಬಂದು ಹಾಗೆ ವಿಭೂತಿ ಎಲ್ಲ ಹಚ್ಕೊಂಡು ರೆಡಿ ಆಗ್ತಾಯಿದ್ದೀನಿ. ಸಿಂಪಲ್ಲಾಗಿ ಈ ಥರ ರೆಡಿ ಆಗೋದು ಡೈಲಿ ಹೀಗೇ ಇರೋದು. ಸೊ ಸಂಜೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಲ್ಲ, ಸೊ ಏನೇನಿರುತ್ತೆ ಏನೇನಿಲ್ಲ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಹಾಗೆ ಫ್ರೆಂಡ್ಸ್, ಯಾರಾದರೂ ಹೊಸ್ದಾಗಿ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ, ಆಯಿತಾ. ಇವಾಗ ಜಸ್ಟ್ ಅಂಗಡಿಗೆ ಹೋಗಿ ಬಂದೆ. ಮತ್ತು ಒಂದು ಸ್ವಲ್ಪ ಹುರುಳಿಕಾಳು, ಅದು ಏನು ಪಟ್ನ ಅಂದರೆ ಹುರುಳಿಕಾಳು ಅಂತೀವಲ್ವ, ಅದು ಮೊಳಕೆ ಕಟ್ಟಿ ಇಟ್ಟಿರ್ತಾರೆ. ಸೊ ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ತೊಗೊಂಬರ್ಬೋದು. ನಾನು 1/4 kg ತೊಗೊಂಬಂದಿದ್ದೀನಿ. ಮತ್ತು ಖಾರದ ಪುಡಿ, ಹಾಗೆ ಕಾಫಿ ಪೌಡರ್, ಸೊ ಇದನ್ನು ತಗೊಂಬಂದಿದ್ದೀನಿ. ಇವಾಗ ಒಂದು ಸೈಡು ಪಲ್ಯ ಎಲ್ಲ ಆಯಿತು. ಇನ್ನೊಂದು ಸೈಡು ನಾನು ರೈಸ್ ಮಾಡಲಿಕ್ಕೆ ಇಡ್ತಾಯಿದ್ದೀನಿ. ರೈಸ್ ಆಯಿತು ಅಂದರೆ ರೈಸು ಚಪಾತಿ ಬೇಗ ಮುಗ್ದೇ ಹೋಗುತ್ತೆ. ಪಲ್ಯ ಅಂತೂ ರೆಡಿ ಇದೆ. ರೈಸ್ ಒಂದು ಕಡೆ ಆಯಿತು ಅಂದರೆ ನಾನು ಹೋಗ್ಬಿಟ್ಟು ಚಪಾತಿ ಲಟ್ಸ್ಕೊಟ್ರೆ ಅಮ್ಮ ಬೇಯಿಸ್ತಾರೆ. ಸೊ ಸಂಜೆ ಊಟ ರೆಡಿ. ಒಂದು 7 ಗಂಟೆ ಒಳಗಡೆ ಎಲ್ಲ ರೆಡಿಯಾಗಿಟ್ಬಿಟ್ರೆ ಅಂದರೆ ಮಕ್ಕಳು ಕೂಡ ಅವ್ರಿಗೆ ಯಾವಾಗ ಬೇಕೋ ಆವಾಗ ಊಟ ಮಾಡ್ತಾರೆ. ಬಿಸಿ ಬಿಸಿಯಾಗಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ, ಚಪಾತಿ ಆಗಲಿ ಅಥವಾ ರೈಸ್ ಆಗಲಿ ಸಂಜೆ ಟೈಮಲ್ಲಿ. ಇನ್ನೊಂದೇನೆಂದರೆ ಮಳೆ ಕೂಡ ಬರ್ತಾ ಇತ್ತಲ್ಲ, ಸೊ ಹಾಗಾಗಿ ಸ್ವಲ್ಪ ಬಿಸಿಯಾಗಿ ಕೊಟ್ಟರಾಯಿತು ಮಕ್ಕಳಿಗೆ ಅಂತ ಹೇಳಿ ಮಾಡ್ತಾಯಿದ್ದೀವಿ. ಇವಾಗ ಕುಕ್ಕರಲ್ಲಿ ರೈಸ್ ಇಟ್ಟಿದ್ದೀನಿ. ಕುಕ್ಕರಲ್ಲಿ ಮಾಡಬಾರ್ದು ಅಂತ ತುಂಬ ಸಲ ಅನ್ಕೋತೀನಿ.
ಆದರೆ ಏನಂದರೆ ಸ್ವಲ್ಪ ಬೇಗನೆ ಆಗಿಬಿಡುತ್ತಲ್ಲ ಅನ್ನೋ ಕಾರಣಕ್ಕೆ ಇಡ್ತಾಯಿದ್ದೀನಿ. ನಾನು ಏನಂದರೆ ಕುಕ್ಕರ್ ಇಡ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಇಡ್ತೀನಿ. ಯಾಕಂದರೆ ಕೆಲವೊಂದು ಮನೆಗಳಲ್ಲಿ ಅದು ಸಿಡ್ದೋಗಿರೋದೆಲ್ಲ ನೋಡಿದ್ದೀನಿ. ಹಾಗಾಗಿ ಸ್ವಲ್ಪ ಭಯ ನನಗೆ. ನೀಟಾಗಿ ವಿಸಿಲ್ನೆಲ್ಲ ನೋಡಿ, ಹಾಗೆ ವಿಸಿಲ್ ಏನು ಕೂಗುತ್ತಲ್ವ, ಆ ಪೈಪ್ ಇರುತ್ತಲ್ವ, ಸೊ ಅದನ್ನೆಲ್ಲ ನೀಟಾಗಿ ಉಬ್ಬಿ ಅದನ್ನು ವಾಶ್ ಮಾಡ್ಬೇಕಾದ್ರೆ ಎಲ್ಲ ಕ್ಲೀನಾಗಿ ವಾಶ್ ಮಾಡಿರ್ತೀನಿ. ಬಟ್ ಆದ್ರೂ ಇರಲಿ ಅಂತಂದೇಳ್ಬಿಟ್ಟು ಮತ್ತೆ ಊದ್ತೀನಿ. ಅಕಸ್ಮಾತ್ ಏನಾದರೂ ಸಿಕ್ಕೊಂಡಿದ್ರೆ ಡಸ್ಟು ಅಥವಾ ರೈಸ್ ಏನಾದರೂ ಇತ್ತು ಅಂದರೆ ಎಲ್ಲ ಕಡಿಗೆ ಬರುತ್ತೆ. ಎಲ್ಲರೂ ಮತ್ತು ಅದರಲ್ಲೇ ಸಿಕ್ಕೊಂಡು ವಿಸಿಲ್ ಬರ್ಬೇಕಾದ್ರೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ. ಹಾಗೆ ಇವಾಗ ಖಾರದ ಪುಡಿ ತೊಗೊಂಬಂದಿದ್ನಲ್ಲ, ಅದನ್ನು ಬಾಕ್ಸಲ್ಲಿ ಹಾಕಿಡ್ತಾ ಇದ್ದೀನಿ. ಏನಂದರೆ ಖಾರದ ಪುಡಿ ಖಾಲಿಯಾಗಿತ್ತು, ಹಾಗಾಗಿ ಚಿಕ್ಕ ಪ್ಯಾಕೆಟ್ನ ತೊಗೊಂಬಂದೆ. ಇದು ಕೂಡ ಚೆನ್ನಾಗಿರುತ್ತೆ. ಇದು ಮಾರುತಿ ಖಾರದ ಪುಡಿ ಬರುತ್ತಲ್ವ, ಸೊ ಅದು ಚಿಕ್ಕ ಪ್ಯಾಕೆಟು 25 ರೂಪಿ 26 ರೂಪಿ ಅಂತ ಚೆನ್ನಾಗಿ ಬರುತ್ತೆ. ಹಾಗಾಗಿ ಇದನ್ನು ತಂದಿದ್ದೀನಿ. ಮತ್ತು ಇವಾಗ ಪಲ್ಯ ಮಾಡೋದಕ್ಕೆ ಇಟ್ಟಿದ್ನಲ್ಲ, ಸೊ ಪಲ್ಯಕ್ಕೆ ಏನೇನು ಬೇಕೋ ಅದೆಲ್ಲ ಹಾಕ್ತಾಯಿದ್ದೀನಿ. ಹಾಗೆ ಮತ್ತು ಶೇಂಗಾ ಗುರಾಳು ಅದನ್ನು ಹುರಿದು ಪುಡಿ ಮಾಡಿ ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ದೆ. ಅದನ್ನು ಹಾಕಿದ್ರೇ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಅದನ್ನಂತೂ ಪಲ್ಯಕ್ಕೆ ಹಾಕ್ತೀವಿ. ಮತ್ತು ಲಾಸ್ಟಲ್ಲಿ ಹುರುಳಿಕಾಳು ಹುರಿದಿಟ್ಕೊಂಡಿರೋದನ್ನ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಅದು ಬೇಯಬೇಕಲ್ವ, ಅದು ಹುರಿದಾಗ ಒಂದು ಸ್ವಲ್ಪ ಬೆಂದಿರುತ್ತೆ, ಬಟ್ ಪೂರ್ತಿ ನೀಟಾಗಿ ಬೇಯಲಿ ಅನ್ನೋ ಕಾರಣಕ್ಕೆ ಇನ್ನೂ ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಬೇಯೋದಕ್ಕಿಟ್ಟಿದ್ದೀನಿ. ಹಾಗೆ ಆವಾಗಲೇ ಎಲ್ಲ ಒರೆಸ್ಕೊಳ್ತಾ ಇರ್ತೀನಿ. ಹಾಗೆ ಬಿಟ್ಟೆ ಅಂದರೆ ಮುಗ್ದೋಯ್ತು, ಅದು ನೋಡೋದಕ್ಕಾಗಲ್ಲ, ಆ ಥರ ಆಗಿಬಿಟ್ಟಿರುತ್ತೆ ಗ್ಯಾಸ್ ಸ್ಟವ್. ಅದಕ್ಕೋಸ್ಕರನೇ ಆವಾಗಲೇ ಇವಾಗ ಒಗ್ಗರಣೆಗೆ ಹಾಕಿದ ತಕ್ಷಣ ಎಣ್ಣೆ ಎಲ್ಲ ಸಿಡ್ದಿರುತ್ತೆ, ಎಣ್ಣೆ ಎಲ್ಲ ಸೈಡೆಲ್ಲ ಆಗಿರುತ್ತಲ್ಲ, ಹಾಗಾಗಿ ಒಂದು ಬಟ್ಟೆ ತೊಗೊಂಡು ಕ್ಲೀನಾಗಿ ಒರೆಸ್ಕೊಂಬಿಡ್ತೀನಿ. ಸೊ ಆವಾಗಲೇ ಕ್ಲೀನ್ ಮಾಡ್ಕೊಂಬಿಟ್ರೆ ಜಾಸ್ತಿ ಜಿಡ್ಡಾಗಲಿ ಅಥವಾ ಏನೂ ಇರೋಲ್ಲ. ಇದೇ ಪ್ಲೇಸಲ್ಲೇ ಜಾಸ್ತಿ ಜಿರಳೆಗಳು ಅವೆಲ್ಲ ಓಡಾಡೋದು ಅಲ್ವಾ, ಸೊ ಅದನ್ನು ನಾವು ನೀಟಾಗಿ ಇಟ್ಕೊಂಡ್ರೆ ಅದೇನು ಬರೋಲ್ಲ. ಅದಕ್ಕೋಸ್ಕರ ಜಿರಳೆಯಿಂದ ತುಂಬಾ ಅನುಭವಿಸ್ಬಿಟ್ವಿ ನಾವು. ಯಪ್ಪ ಯಾವ ಥರ ಇತ್ತು ಅಂದರೆ ಫುಲ್ ನೆಲದ ಮೇಲೆಲ್ಲ ಬೇಕಲ್ಲೇ ಓಡಾಡ್ತಾ ಇದ್ವು. ನನ್ನ ಮಗಳಂತೂ ಅದಕ್ಕೆ ಹಾಡೇ ಕಟ್ಬಿಟ್ಟಿದ್ಲು. ಅದನ್ನು ಕೇಳಿದ್ರೇ ನಗು ಬರ್ತಿತ್ತು. ಇವಾಗ ನೆನೆಸ್ಕೊಂಡ್ರೆ ನಗು ಬರುತ್ತೆ, ಆ ಥರ ಹಾಡೆಲ್ಲ ಹೇಳ್ತಾ ಇದ್ಲು. ಇವಾಗ ಸದ್ಯ ಜಿರಳೆ ಕಾಟದಿಂದ ಮುಕ್ತವಾಗಿದೆ ನಮ್ಮ ಮನೆ. ತುಂಬ ಹ್ಯಾಪಿ ನಾನು. ಮತ್ತು ಇವಾಗ ಚಪಾತಿ ಮಾಡೋಣ ಅಂತೇಳಿ ಉಂಡೆನ ಮಾಡ್ಕೊಳ್ತಾ ಇದ್ದೀನಿ. ಎಷ್ಟೆಷ್ಟು ಬೇಕೋ ಅಷ್ಟು ನೋಡಿಕೊಂಡು ಚಪಾತಿ ಹಿಟ್ಟನ್ನು ಉಂಡೆ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಚಪಾತಿ ಹಿಟ್ಟು ಎಷ್ಟು ಚೆನ್ನಾಗಿ ನೆನೆಯುತ್ತೋ ಅಷ್ಟು ಚೆನ್ನಾಗಿ ಚಪಾತಿ ಬರುತ್ತೆ. ನಾವೊಂದು ಇದನ್ನು ಚಪಾತಿ ಹಿಟ್ಟು ಕಲಸಿ ಒಂದು 2 hours ಆಗಿತ್ತು. 2 hours ಆದಮೇಲೆ ನಾನಿಲ್ಲಿ ಚಪಾತಿ ಮಾಡೋದಕ್ಕೆ ಯೂಸ್ ಮಾಡ್ತಾಯಿದ್ದೀನಿ. ಹಾಗೆ ಇಲ್ಲಿ ನನ್ನ ಮಗಳು ಡೈರಿ ನೋಡ್ತಾ ಇದ್ದೆ, ಏನು ಕೊಟ್ಟಿದ್ದಾರೆ ಏನಿಲ್ಲ ಹೋಮ್ವರ್ಕ್ ಅಂತ. ಅವಳಿಗೆ ಒಂದೊಂದು ಸಲ ಅರ್ಥ ಆಗೋಲ್ಲ, ಕೆಲವೊಂದು ಸಲ ಅವ್ಳಿಗೆ ಅರ್ಥ ಆಗುತ್ತೆ, ಆವಾಗ ಅವಳ ಪಾಡಿಗಳು ಹೋಮ್ವರ್ಕ್ ಮಾಡ್ಕೊತಾಳೆ. ಕೆಲವೊಂದು ಸಲ ಅರ್ಥ ಆಗೋಲ್ಲಲ್ಲ, ಮತ್ತು ನನ್ನೇ ಬಂದು ಕೇಳ್ತಾಳೆ. ಸೊ ಅದನ್ನು ನೋಡಿ ಹೇಳಿದೆ ಅಂದರೆ ಅವಳ ಪಾಡಿಗಳು ಹೋಮ್ವರ್ಕ್ ಮಾಡ್ಕೊತಾಳೆ. ಇವಾಗ ಅಜಯ್ ಕೂಡ ಕೂತ್ಕೊಂಡು ಹೋಮ್ವರ್ಕ್ ಮಾಡ್ಕೊಳ್ತಾ ಇದ್ದಾನೆ. ಬಂದು 1 hour ರೆಸ್ಟ್ ಮಾಡಿ ಟಿ ವಿ ನೋಡಿಕೊಂಡು ಕಾಲ ಕಳೆದು ಅದಾದಮೇಲೆ ಈಗ ಹೋಮ್ವರ್ಕ್ ಮಾಡ್ತಾಯಿದ್ದಾರೆ. ಇವಾಗ ಅವಳಿಗೇನು ಗೊತ್ತಾಗ್ತಾಯಿಲ್ಲ, ಸೊ ಅದನ್ನು ಬಂದು ಕೇಳ್ತಾ ಇದ್ಲು. ಅದನ್ನೇ ಹೇಳ್ತಾ ಇದ್ದೆ, ಈ ಥರ ಬರಿಬೇಕು ಅಂತಂದೇಳಿ. ಸರಿ ಅಂತ ಹೇಳ್ಬಿಟ್ಟು ಅವಳು ನನಗೆ ಗೊತ್ತಾಯ್ತಮ್ಮ ನಾನು ಬರ್ಕೋತೀನಿ ಅಂತ ಹೇಳಿದ್ಲು. ಮತ್ತು ಇಲ್ಲಿ ನನ್ನ ಮಗ ಏನು ಮಾಡ್ತಾಯಿದ್ದಾನೆ ಅಂದರೆ ಅವನಿಗೇನೋ ಬೇಕಿತ್ತು ಅಂತ ಹೇಳ್ಬಿಟ್ಟು ಟ್ರೈಪೋಡೆಲ್ಲ ಸರಿಸಿ ಆ ಕಡೆ ಈ ಕಡೆ ಇದು ಮಾಡ್ತಾಯಿದ್ದ. ಟ್ರೈಪೋಡ್ ಏನಕ್ಕೋ ಸರಿಸ್ತೀಯಾ, ನಾನು ವೀಡಿಯೋಗೆ ಇಟ್ಕೊಂಡಿದ್ದೀನೋ ಅಂತಂದಮೇಲೆ ಹೌದಾ ನಂಗೆ ಗೊತ್ತಿರಲಿಲ್ಲ ಅಂದ್ಬಿಟ್ಟು ಮತ್ತು ನೀಟಾಗಿ ಫೋನ್ ಇಟ್ಟ. ಇಲ್ಲಿ ನೋಡಿ ಹೆಂಗೆ ಮಾಡ್ತಿದ್ದಾನೆ, ಗಾಡ್ರೇಜ್ ಮೇಲೆ ಹತ್ತಿ ಅವ್ನಿಗೇನು ಬೇಕು ಅದನ್ನು ತೊಗೊಳೋದಕ್ಕೆ ಟ್ರೈ ಮಾಡ್ತಾನೆ. ಅಕಸ್ಮಾತ್ ಏನಾರು ಅದು ಬಿತ್ತು ಹೆಂಗಿರುತ್ತೆ ಗೊತ್ತಾ, ಹೇಳ್ತಾನೆ ಇರ್ತೀನಿ ಆ ಥರ ಎಲ್ಲ ಹತ್ಬಾರ್ದು, ಹಿಂಗೆ ಸಿಗದೆ ಇದ್ದರೆ ಕರಿ ಅಂತ ಹೇಳ್ತೀನಿ. ಬಟ್ ಅವ್ನು ಕೇಳಲ್ಲ. ನಾನು ಕೂಡ ನೋಡಿರಲಿಲ್ಲ, ಇವಾಗ ವಿಡಿಯೋದಲ್ಲಿ ನೋಡಿದೆ. ನೋಡಿ ಅವನು ಹತ್ತಿರೋದು, ಅವನಿಗೇನಂದರೆ ಶೀಟ್ಸ್ ಬೇಕಿತ್ತು ಹೋಮ್ವರ್ಕ್ ಮಾಡಲಿಕ್ಕೆ. ನಾನೆಲ್ಲ ಎತ್ತಿಟ್ಟಿರ್ತೀನಿ, ಒಂದೇ ಸಲ ಹೊರಗಡೆ ಇಟ್ಟೆ ಅಂದರೆ ಅಷ್ಟು ಹಾಗೆ ತೊಗೊಂಡೋಗ್ಬಿಡ್ತಾರೆ. ಸ್ಕೂಲಲ್ಲಿ ತೊಗೊಂಡೋಗಿ ಅದರೊಳಗಡೆ ಏನಾದರೂ ಬರಬಾರ್ದು, ಇಲ್ಲ ವೇಸ್ಟ್ ಮಾಡಿ ಬಿಸಾಕಿ ಬಂದುಬಿಡ್ತಾರೆ. ಹಾಗಾಗಿ ಅವ್ರಿಗೆ ಯಾವಾಗ ಬೇಕೋ ಅವಾಗಷ್ಟೇ ಕೊಡ್ತೀನಿ. ಅದನ್ನು ತೊಗೊಂಡು ಗಾಡ್ರೇಜಲ್ಲಿ ಇಟ್ಕಿರ್ತೀನಿ. ಅಂದರೆ ನನಗೆ ಕೇಳ್ದೇನೆ ಅದನ್ನು ಓಪನ್ ಮಾಡಲ್ಲ. ನನ್ನನ್ನಾಗಲಿ ಇಲ್ಲ ಅಮ್ಮನ್ನಾಗಲಿಲ್ಲ ಅವ್ರ ಪಪ್ಪನಾಗಲಿ ಕೇಳಿಬಿಟ್ಟು ಅದನ್ನ ಓಪನ್ ಮಾಡ್ತಾರೆ. ಸೊ ಆ ಥರ ಕೇಳದೆ ಓಪನ್ ಮಾಡಲ್ಲ. ಅದಕ್ಕೋಸ್ಕರನೇ ಸೇಫ್ಟಿಯಾಗಿರುತ್ತೆ ಅಂತ ಒಂದು ಉದ್ದೇಶದಿಂದ ಅಲ್ಲಿಟ್ಟಿರ್ತೀನಿ. ಪೆನ್ಸಿಲ್ ಆಗಲಿ ಶಾರ್ಪ್ನರ್ ಆಗಲಿ ಎಕ್ಸ್ಟ್ರಾ ತಂದಿರ್ತೀವಲ್ವ, ಸೊ ಅದನ್ನೆಲ್ಲ ಅಲ್ಲಿಟ್ಟಿರ್ತೀನಿ. ಹೊರಗಡೆ ಇಟ್ಟೆ ಅಂದರೆ ಮುಗ್ದೋಯ್ತು, ಅದು ಯಾವಾಗ ಖಾಲಿ ಆಗುತ್ತೋ ಗೊತ್ತೇ ಆಗೋಲ್ಲ, ಅಷ್ಟರ ಮಟ್ಟಿಗೆ ಖಾಲಿ ಮಾಡ್ತಾರೆ.
ಯಾಕಂದರೆ ಇದೇ ಬಿಡು ಅನ್ನೋ ಒಂದು ಇದಕ್ಕೆ ಹೋಗ್ಬಿಟ್ಟು ಅದನ್ನು ಲೇಸಿಯಾಗಿ ಅದನ್ನು ಕಳ್ಕೊಂಬರೋದು ಹಂಗೆಲ್ಲ ಮಾಡ್ತಿರ್ತಾರೆ. ಸೊ ಆವಾಗ ನನಗೂ ಕೂಡ ಕೋಪ ಬಂದು ನಾನು ಬೈತಾ ಇರ್ತೀನಿ. ಹಾಗಾಗಿ ಅದೆಲ್ಲ ಆಗೋದು ಬೇಡ ಅನ್ನೋ ಕಾರಣಕ್ಕೆ ಎಲ್ಲ ಎತ್ತಿಟ್ಬಿಟ್ಟಿದ್ದೀನಿ. ಈಗ ಚಪಾತಿ ಲಟ್ಟಿಸ್ಕೊಂಡೆ ಅವಳಿಗೆ ಹೇಳ್ತಾ ಇದ್ದೆ ಹೋಮ್ವರ್ಕ್ ಮಾಡಿರಿ ಅಂದರೆ ಅವ್ರಿಗೆ ಕೆಲವೊಂದು ಸಲ ನಾನು ಹೇಳದೇ ಇದ್ದರೂ ಕೂಡ ಫಾಸ್ಟಾಗಿ ಮಾಡಿ ಎದ್ಬಿಡ್ತಾರೆ. ಕೆಲವೊಂದು ಸಲ ಹೇಳಿದ್ರೂ ಫಾಸ್ಟಾಗಿ ಮಾಡಲ್ಲ. ಪದೇ ಪದೇ ಹೇಳ್ತಾನೆ ಇರಬೇಕು, ಹೋಮ್ವರ್ಕ್ ಮುಗಿಸಿ ಅಂತ ಹೇಳಿ. ಒಂದೊಂದು ಸಲ ಅಂತೂ ನನಗೆ ಇರಿಟೇಟ್ ಆಗಿಬಿಡುತ್ತೆ. ಏನಾದರೂ ಮಾಡ್ಕೊಳ್ಳಿ ನಾನು ಏನೂ ಹೇಳಲ್ಲ ಅಂತ ಹೇಳಿದಾಗ ಕೋಪ ಮಾಡ್ಕೊಂಡಾಗ ಸರಿ ಅಂದ್ಬಿಟ್ಟು ಹೋಮ್ವರ್ಕ್ ಮಾಡ್ಕೋತಾರೆ. ಫೈನಲಿ ಚಪಾತಿ ಎಲ್ಲ ಈಗ ಲಟ್ಸೋದಕ್ಕೆ ಕೂತಿದ್ದೀನಿ. ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಈಗ ಚಪಾತಿ ಕೂಡ ಆಯಿತು. ಹಾಗೆ ನಾನೀಗ ಊಟಕ್ಕೆ ಕೂತ್ಕೊಂಡಿದ್ದೆ. ಚಪಾತಿ, ಸೊಪ್ಪಿನ ಪಲ್ಯ ಮತ್ತು ಜೋಳಕಾಯಿ ಪಲ್ಯ. ನನಗೆ ಹುರುಳಿಕಾಳು ಪಲ್ಯ ಅಷ್ಟೊಂದು ಇಷ್ಟ ಆಗೋಲ್ಲ, ಹಾಗಾಗಿ ಅದನ್ನು ಹಾಕ್ಕೊಂಡಿಲ್ಲ. ನಾನು ಬರೀ ಈಗ ಜೋಳಕಾಯಿ ಪಲ್ಯ ಮತ್ತು ಸೊಪ್ಪಿನ ಪಲ್ಯ ಹಾಕ್ಕೊಂಡಿದ್ದೀನಿ. ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ನನಗೆ ಸೊಪ್ಪಿನ ಪಲ್ಯ ತುಂಬ ಫೇವ್ರೇಟು. ಇದರಲ್ಲಿ ಏನಿರಲ್ಲ, ಸೊಪ್ಪನ್ನು ಬೇಯಿಸ್ಬಿಟ್ಟು ಒಗ್ಗರಣೆಗೆ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಒಗ್ಗರಣೆ ಕೊಟ್ಟಿರ್ತಾರೆ ಅಷ್ಟೇ. ಬಟ್ ಆದ್ರೂ ಸಖತ್ತಾಗಿರುತ್ತೆ. ಚಪಾತಿಗೆ, ರೊಟ್ಟಿಗೆ ಮತ್ತು ಹಾಗೆ ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ. ಇದರಲ್ಲಿ ಕಬ್ಬಿಣ ಅಂಶ ಎಲ್ಲ ಇರುತ್ತಲ್ವ, ಸೊ ನಮಗೂ ಕೂಡ ಒಳ್ಳೆಯದು ತಿಂದರೆ. ಸೊ ಅದಕ್ಕೋಸ್ಕರ ತಿಂತಾಯಿರ್ತೀನಿ. ಮತ್ತು ಇಲ್ಲಿ ಪಲ್ಯನೂ ಕೂಡ ಅಷ್ಟೇ ಟೇಸ್ಟಿಯಾಗಿ ಚೆನ್ನಾಗಾಗಿತ್ತು. ನನ್ನ ಮಗನ ಫೇವ್ರೇಟ್ ಅದು. ಹಾಗಾಗಿ ಚಪಾತಿ ಮಾಡೋ ಟೈಮಲ್ಲಿ ಇದನ್ನು ಮಾತ್ರ ಮಿಸ್ ಮಾಡಲ್ಲ, ಮಾಡಲೇಬೇಕು ಇದನ್ನು. ಸೊ ಇಷ್ಟ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ನಿಮಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾಳಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಮೈ ಚಾನಲ್. ಹ್ಯಾವ್ ಅ ನೈಸ್ ಡೇ ಫ್ರೆಂಡ್ಸ್. ಬಾಯ್.